ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಹೊಸ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಟ್ರೆಂಡಿ ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಆರೆಳೆ ದಾರ ಮತ್ತು ದಾರಕ್ಕೆ ಬೀಡ್ಸ್ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಹೇಗೆ ಹಾಕೋದು ನೋಡೋಣ ಬನ್ನಿ. ಫಸ್ಟು ನಾನು ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ದಾರನ. ನಾವು ಪ್ರತಿ ಸಲ ಸ್ಯಾರಿಗೆ ಹೇಗೆ ಲಾಕ್ ಮಾಡ್ಕೋತೀವೋ ಅದೇ ಥರನೇ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಮಾಡ್ಕೊಂಡು ಈಗ ನೋಡಿ ಇದೇ ಥರನೇ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ನಾನು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋತೀನಿ. ದಾರ ತೊಗೊಂಡು 1/2 ಇಂಚಷ್ಟು ಗ್ಯಾಪಲ್ಲಿ ನಾನು ನೀಡಲ್ ಹಾಕಿ ದಾರನ ಎಳ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಸೂಜಿ ಮೇಲೆ 3 ಸಲ ದಾರ ಬಂದಿದೆ. 3 ದಾರ, 2 ದಾರಕ್ಕೆ 1, 2 ದಾರಕ್ಕೆ 1 ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಈಗ ಡಬಲ್ ಕ್ರೋಶೆಟ್ ಆದಮೇಲೆ ನಾನಿಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ. 1 2 3 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಆದಮೇಲೆ ನೋಡಿ ಈ ಡಬಲ್ ಕ್ರೋಶೆಟ್ ಮಾಡಿದ್ದೀನಲ್ಲ ಅದರೊಳಗಡೆನೆ ನಾನು ಪಿಕಾಟೋ ಮಾಡ್ಕೋತಾ ಇದ್ದೀನಿ. ಪಿಕಾಕೋ ಮಾಡ್ಕೊಂಡು ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ. ಈಗ ಫಸ್ಟ್ ನಾವೆಲ್ಲಿ ತೊಗೊಂಡಿದ್ದೀವೋ ಅಲ್ಲೇ ದಾರ ತೊಗೊಂಡು 2 ದಾರದಲ್ಲಿ 1, 2 ದಾರದಲ್ಲಿ 1, 1 2 3 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಒಳಗಡೆ ಪಿಕಾಕೋ ಡಿಸೈನ್ ಮಾಡ್ಕೋತಾ ಇದ್ದೀವಿ. ಸೊ ಇದೇ ಥರನೇ ಫ್ರೆಂಡ್ 5 ಚೈನ್ ಹಾಕೋತೀನಿ ನಾನು. ನೋಡಿ ಅದೇ ಗ್ಯಾಪಲ್ಲೇ ತೊಗೋಬೇಕು. ನೀವು ಒಂದು ಚೂರು ಗ್ಯಾಪ್ ಕೊಡಬಾರ್ದು. ನೀವೆಲ್ಲಿ ಫಸ್ಟ್ ಸ್ಟಾರ್ಟಿಂಗು ನೀಡಲ್ ಹಾಕಿ ತೊಗೊಂಡಿರ್ತಿರೋ ದಾರನ ಅಲ್ಲೇ ಹಾಕ್ಕೋಬೇಕು. ನೋಡಿ ಈಗ 3 ಚೈನ್ ಹಾಕ್ಕೋತಾ ಇದ್ದೀನಿ. 3 ಚೈನ್ ಆದಮೇಲೆ ನೋಡಿ ಆ ಡಬಲ್ ಕ್ರೋಶೆಟ್ ಒಳಗಡೆನೆ ನಾನಿಲ್ಲಿ ಪಿಕಾಕೋ ಮಾಡ್ಕೋತಾ ಇದ್ದೀನಿ. ಸೇಮ್ ಇದೇ ಥರನೇ 5 ಚೈನ್ ಮಾಡ್ಕೋಬೇಕು ನಾವು ಫುಲ್ಲು ಸರ್ಕಲ್ ಬರಬೇಕು ಅಂದರೆ 8 ಚೈನ್ಸ್ ಹಾಕೋತಿದ್ದೋ. ಸೊ ನಾನಿಲ್ಲಿ ಹಾಫ್ ಡಬಲ್ ಮೀನ್ಸ್ ಹಾಫ್ ಸರ್ಕಲ್ ಹಾಕೋತಾ ಇದ್ದೀನಿ. ಅದರಲ್ಲಿ ಪಿಕಾಕೋ ಡಿಸೈನ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ. ನೋಡಿ ಫ್ರೆಂಡ್ಸ್, ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇಲ್ಲಿ ನಾನೀಗ 4 ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು 5 ಚೈನ್ ಹಾಕೋತಾ ಇದ್ದೀನಿ. ಸ್ವಲ್ಪ ಈಸಿ ಇದೆ ಫ್ರೆಂಡ್ಸ್. ನಿಮಗೆ ಬೀಡ್ಸ್ ಹಾಕ್ಬೇಕಾದ್ರೆ ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ಬೋದು, ಬಟ್ ಇದು ತುಂಬಾ ಈಸಿ ಇದೆ. 1 ಅವರಲ್ಲೆಲ್ಲ ನೀವು ಹಾಕ್ಬಿಡ್ಬೋದು. ಲುಕ್ಕಾಗಿರುತ್ತೆ, ಎಲಿಗೆಂಟಾಗಿರುತ್ತೆ. ಇದು ಸ್ವಲ್ಪ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಲಾಕ್ ಮಾಡ್ಕೊಬೇಕು. 3 ಚೈನ್ ಹಾಕಿ ಪಿಕಾಕೋ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ ಈ ಥರ ಬರುತ್ತೆ. ಇದಾದಮೇಲೆ ಸೂಜಿ ಮೇಲೆ ದಾರನ ಮೇಲ್ ಮಾಡಬೇಕು. ದಾರ ಮೇಲ್ ಮಾಡಿ ಬೀಡ್ಸ್ ಇದೆಯಲ್ಲ ಆ 3 ಬೀಡ್ಸ್ನ ಮಾತ್ರ ನಾನು ಮುಂದೆ ಎಳ್ಕೊತಾ ಇದ್ದೀನಿ. 3 ಬೀಡ್ಸ್ನ ಮುಂದೆ ಎಳ್ಕೊಂಡು ಈ ತಂಬ್ ಫಿಂಗರಲ್ಲಿ ಮೇಲೆ ದಾರ ಮಾಡಿದ್ದೀನಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿ ಈ 3 ಬೀಡ್ಸ್ ಇದೆಯಲ್ಲ ಆ 3 ಬೀಡ್ಸ್ನ ಒಳಗಡೆ ನೀಡಲ್ ಹಾಕಬೇಕು. 3 ಬೀಡ್ಸ್ ಒಳಗಡೆ ನೀಡಲ್ ತೊಗೊಂಡು ಅದಾದಮೇಲೆ ಈ ಮೇಲ್ ಮಾಡಿರೋ ದಾರದ ಒಳಗಡೆ ನಾವು ಒಳಗಡೆ ತೊಗೋಬೇಕು ದಾರನ. ಏನಕ್ಕೆ ಅಂದರೆ ಈ ಥರ ತೊಗೋತಾ ಇರೋದ್ರಿಂದ ಫುಲ್ಲು ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ, ನಿಮಗೆ ಲೂಸ್ ಬರಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು. ನೋಡಿ ಈ ಥರ ಸ್ವಲ್ಪ ನಿಮಗೆ ಟ್ರಿಕ್ಕಿ ಅನ್ನಿಸ್ಬೋದು. ಫಸ್ಟ್ ಟೈಮ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಒಂದು 2-3 ಸಲ ರಿವೈಂಡ್ ಮಾಡಿ ನೋಡಿ, ನಿಮಗೆ ಐಡಿಯಾಸ್ ಬರುತ್ತೆ. ಆವಾಗ ನೀವು ಹಾಕ್ಬೋದು ಈಸಿಯಾಗಿ. ನೋಡಿ ಈ ಥರ ಮಾಡಿ ನಾನಿಲ್ಲಿ ವಿ ಶೇಪು ಎಲ್ಲಿ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಫಸ್ಟು ನೋಡಿ ಇದೇ ಥರನೇ ಬರುತ್ತೆ ಡಿಸೈನು. ಲಾಕ್ ಆದಮೇಲೆ ಇಲ್ಲಿ 3 ಸಿಂಗಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. 1 ನೋಡಿ ಈ ಥರ 1 2
3 ಈ ಥರ ನಾನು ಸಿಂಗಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಡಿಸೈನು. ಇದಾದಮೇಲೆ ನಾನು ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋತೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ 1/2 ಇಂಚ್ ಗ್ಯಾಪಷ್ಟು ನಾನಿಲ್ಲಿ ಸೂಜಿನ ಇನ್ಸರ್ಟ್ ಮಾಡಿ ದಾರ ಒಳಗಡೆ ತೊಗೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. 1 2 ಡಬಲ್ ಕ್ರೋಶೆಟ್ ಮಾಡಿ 3 ಚೈನ್ ಹಾಕೋತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಒಳಗಡೆ 3 ಚೈನ್ನ ತೊಗೋತಾ ಇದ್ದೀನಿ. ಪಿಕಾಕೋ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಮತ್ತೆ ನಾನು ಸೂಜಿ ಮೇಲೆ ಒಂದ್ಸಲಿ ದಾರ ನೋಡಿ, ಆ ದಾರದ ಒಳಗಡೆ ಈ ಥರ ತೊಗೊಂಡು ಸೂಜಿ ಮೇಲೆ 2 ದಾರದಲ್ಲಿ 1 2 ದಾರದಲ್ಲಿ 1 3 ಚೈನ್ ಹಾಕಿ ನೋಡಿ, ಇದೇ ಥರ ಪಿಕಾಕೋ ಮಾಡ್ಕೋಬೇಕು. ಇದೇ ಥರನೇ ಸೇಮ್ ಫಸ್ಟ್ ನಾನು ಹೇಗೆ 5 ಚೈನ್ ಮಾಡ್ಕೊಂಡಿದ್ದೀನಿ ಅದೇ ಥರನೇ ನೀವು 5 ಚೈನ್ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ನೀವು 1 ಅವರಲ್ಲೆಲ್ಲ ಹಾಕ್ಕೋಬೋದು. ತುಂಬಾ ಈಸಿ ಅನಿಸುತ್ತೆ ಈ ಡಿಸೈನು. ಅಂದರೆ ಒಬ್ಬೊಬ್ರಿಗೆ ಕುಚ್ಚು ಕಟ್ಟಬೇಕು ಅಂತ ಇದ್ದರೆ ನೀವು ಬೇಕಾದರೆ ನಾನಿಲ್ಲಿ 3 ಸಿಂಗಲ್ ಕ್ರೋಶೆಟ್ ಮಾಡಿದ್ನಲ್ಲ, ಸೊ ಅಲ್ಲೇ ನೀವು 3 ಸಿಂಗಲ್ ಕ್ರೋಶೆಟಲ್ಲೇ 5 ಚೈನ್ ಹಾಕ್ಕೊಂಡು ನೀವು ಲಾಕ್ ಮಾಡ್ಕೋಬೋದು. ಅದು ಚೆನ್ನಾಗಿ ಬರುತ್ತೆ. ಒಂದು ಪಿಕಾಕೋ, ಒಂದು ಕುಚ್ಚು, ಅದು ಚೆನ್ನಾಗೇ ಬರುತ್ತೆ ಡಿಸೈನು. ನಾನು ವಿತೌಟ್ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಸ್ವಲ್ಪ ಲೈಕ್ ಮಾಡ್ತಾರೆ, ವಿತೌಟ್ ಕುಚ್ಚು ಲೈಕ್ ಮಾಡ್ತಾರೆ ಒಬ್ಬೊಬ್ಬರು. ಸೊ ಹಾಗಾಗಿ ನಾನು ಸ್ವಲ್ಪ ಬಾರ್ಡರ್ ಡಿಸೈನ್ಸೇ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲ 2 ಈ ಥರ ಪಿಕಾಕೋ ಮಾಡ್ಕೊಂಡು 3ಕ್ಕೆ ನೀವು 5 ಚೈನ್ ಹಾಕಿ ಕುಚ್ಚು ಕಟ್ಕೋಬೋದು. ಡಬಲ್ ಕಲರ್ ಇರೋರು, ಸಿಂಗಲ್ ಕಲರ್ ಇರೋರು ಇದೇ ಥರನೇ ಮಾಡ್ಕೋಬೋದು. ಇವಾಗ ಸ್ಯಾರೀಸು ಒಂದೇ ಕಲರ್ ಇರುತ್ತೆ ಅಂಥವರೆಲ್ಲ ಇದೇ ಥರನೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಗೋಲ್ಡನ್ ಕಲರೆಲ್ಲ ಬರುತ್ತಲ್ಲ, ಈಗ ಮೈಸೂರು ಸಿಲ್ಕಲ್ಲಿ ಗೋಲ್ಡ್ ಕಲರು ಒಂದು ಬರುತ್ತಲ್ಲ, ಸೊ ಅದಕ್ಕೆಲ್ಲ ಗೋಲ್ಡ್ ಕಲರ್ ಕಟ್ಟಿದ್ರೆ ಒಂಥರ ಕಾಣುತ್ತೆ, ಅಂದರೆ ಚೆನ್ನಾಗಿ ಕಾಣಲ್ಲ. ಥ್ರೆಡ್ಡು ಕುಚ್ಚು ಥರ ಕಟ್ಟಿದ್ರೆ. ಸೊ ಅಂಥದಕ್ಕೆಲ್ಲ ನೀವು ಬಾಡಿ ಕಲರ್ನ ತೊಗೊಂಡು ಬಾಡಿ ಕಲರ್ಗೆ ನೀವು ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ 5 ಡಬಲ್ ಕ್ರೋಶೆಟ್ ಹಾಕ್ಕೊಂಡಿದ್ದಾಯಿತು. 5 ಡಬಲ್ ಕ್ರೋಶೆಟ್ ಆದಮೇಲೆ 3 ಚೈನ್, ಈಗ ದಾರನ ತಂಬು ಮುಖಾಂತರ ನಾನಿಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ದಾರನ ಮೇಲ್ ಮಾಡ್ಕೋತೀನಿ. ತಂಬು ಫಿಂಗರಲ್ಲಿ ನಾನಿಲ್ಲಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ದಾರ ಬ್ಯಾಲೆನ್ಸ್ ಮಾಡಿ 3 ಬೀಡ್ಸ್ ಇರುತ್ತಲ್ಲ, ಆ ಬೀಡನ್ನ ತೊಗೊಂಡು ಆ ಬೀಡ್ ಒಳಗಡೆ ನಾನಿಲ್ಲಿ ನೀಡಲ್ ಹಾಕಿ, ಅದಾದಮೇಲೆ ಮೇಲೆ ತಂಬು ದಾರ ಮಾಡಿದ್ನಲ್ಲ ಆ ದಾರನ ತೊಗೊಂಡು ಒಳಗಡೆ ಮಾಡ್ಕೋಬೇಕು. ನೋಡಿ, ಈ ಥರ ಒಳಗಡೆ ಮಾಡ್ಕೋಬೇಕು. ಬೀಡ್ಸ್ನ ಈ ಥರ ಒಳಗಡೆ ಮಾಡ್ಕೋಬೇಕು. ಸ್ವಲ್ಪ ನೀವು ಮುಂದಕ್ಕೆ ಎಳ್ಕೋಬೇಕಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಅದು ನೀವು ನೋಡಿ ಮಾಡಿ ತೊಗೊಂಡ್ರೆ ಒಳ್ಳೆಯದು. ಅದನ್ನು ಸ್ವಲ್ಪ ಟ್ರಿಕ್ಕಿ ಅನಿಸ್ಬೋದು. ಒಂದು 3-4 ಬೀಡ್ಸ್ ಈ ಥರ ಹಾಕ್ಬಿಟ್ರೆ ನಿಮಗೆ ಆಮೇಲೆ ಈಸಿ ಆಗಿಬಿಡುತ್ತೆ. ನೋಡಿ, ನಾನಿಲ್ಲಿ ವಿ ಶೇಪ್ ಥರ ತೊಗೊಂಡು ಫಸ್ಟ್ ಹೇಗೆ ವಿ ಶೇಪ್ ತೊಗೊಂಡೋ ಅದೇ ಥರನೇ ನಾನಿಲ್ಲಿ ವಿ ಶೇಪ್ ಥರ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಸಿಂಗಲ್ ಚೈನ್ ಹಾಕ್ಕೋತಾ ಇದ್ದೀನಿ. ನೋಡಿ, 1 ಲಾಕ್ ಮಾಡಿರೋದು ಸೇರಿ 4 ಚೈನ್ ಆಗುತ್ತೆ. ನೀವು ಲಾಕ್ ಮಾಡಿರೋದು ಬಿಟ್ಟರೆ ನೀವು 3 ಚೈನ್ ಆಗುತ್ತೆ. ನೋಡಿ, ಈ ಥರ ಡಿಸೈನ್ ಬರುತ್ತೆ. ನೋಡಿ, ಈಗ ಈ ಥರ ಕುಚ್ಚು ಕಾಣುತ್ತೆ. ತುಂಬಾ ಚೆನ್ನಾಗಿದೆ, ಎಲಿಗೆಂಟಾಗಿ ಕಾಣುತ್ತೆ, ತುಂಬ ಲುಕ್ಕಾಗಿರುತ್ತೆ. ಈಗ ಪೂರ್ತಿ ಇದೇ ಥರ ಸ್ಯಾರೀಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಫುಲ್ ಹಾಕಿ ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅನ್ನೋದು. ನೋಡಿ, ಈ ಥರ ಹಾಕ್ಕೋಬೇಕು ನಾವು. ನೆಕ್ಸ್ಟು ಸೇಮ್ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. 1/2 ಇಂಚಸ್ಗೆ
ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನೋಡಿ ಈಗ ಫುಲ್ ಹಾಕಿದ್ದೀನಿ. ನೋಡಿ ಇದೇ ಥರನೇ ಬರುತ್ತೆ ಡಿಸೈನು, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಲಾಸ್ಟಲ್ಲಿ ಈ ಥರ ಬರುತ್ತೆ.